ದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯನ್ನ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಗಂಗಾಧರ, ಶಂಕರ, ಶಶಿಧರ, ಈಶ, ಗಿರೀಶ, ಮಹೇಶ ಹೀಗೆ 10 ಹಲವು ಹೆಸರಿನಿಂದ ಪೂಜಿಸಲ್ಪಡುವ ಲಯಕರ್ತ ಶಿವನಿಗೆ ಹಾಗೂ ಶಿವನ ಭಕ್ತಾದಿಗಳಿಗೆ ಈ ದಿನ ವಿಶೇಷವಾಗಿದೆ. ಶಿವರಾತ್ರಿ ಆಚರಣೆಗೆ ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳಿದ್ದು, ಈ ದಿನದಂದು ಭಕ್ತಾದಿಗಳು ದಿನಪೂರ್ತಿ ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಸ್ತುತಿ ಮಾಡುವ ಆಚರಣೆ ನಡೆದುಕೊಂಡು ಬಂದಿದ್ದು, ಶಿವಮೊಗ್ಗದ ಹಲವು ದೇವಾಲಯಗಳಲ್ಲಿ ಅದ್ಧೂರಿಯಾಗಿ ಶಿವರಾತ್ರಿಯನ್ನ ಆಚರಿಸಲಾಗುತ್ತಿದೆ. ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಹೋಗಿ. ಆಯ್ತಾ ದರ್ಶನ? ಮುಂದೆ ಬನ್ನಿ, ಮುಂದೆ ನಾನು ಮುಂದೆ ಬನ್ನಿ. ಮಂಗಳಾರತಿ ಮಾಡ್ಕೊಂಡು ಸಾಕಲ್ಲ. ಮಾಡ್ಕೊಂಡ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಹೋಗಿ. ಆಯ್ತಾ ದರ್ಶನ? ಮುಂದೆ ಬನ್ನಿ, ಮುಂದೆ ನಾನು ಮುಂದೆ ಬನ್ನಿ. ಮಂಗಳಾರತಿ ಮಾಡ್ಕೊಂಡು ಸಾಕಲ್ಲ. ಭಾರತ ದೇಶ ಹಲವು ಸಂಸ್ಕೃತಿಗಳಿಗೆ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ಹಾಗೆ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ಸಹ ಆಚರಿಸಲಾಗುತ್ತದೆ. ಈ ರೀತಿಯ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯನ್ನ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಆಚರಣೆ ಮಾಡಲಾಗುತ್ತದೆ. ಹಲವು ಹೆಸರುಗಳಿಂದ ಶಿವನಾಮ ಸ್ಮರಣೆಯನ್ನ ಮಾಡಲಾಗುತ್ತದೆ. ಗಂಗಾಧರ, ಶಂಕರ, ಶಶಿಧರ, ಈಶ, ಗಿರೀಶ, ಮಹೇಶ ಹೀಗೆ 10 ಹಲವು ಹೆಸರಿನಿಂದ ಪೂಜಿಸಲ್ಪಡುವ ಲಯಕರ್ತ ಶಿವನಿಗೆ ಹಾಗೂ ಆತನ ಭಕ್ತಾದಿಗಳಿಗೆ ಈ ದಿನ ತುಂಬಾ ವಿಶೇಷ ಅಂತಾನೆ ಹೇಳಬಹುದು. ಇನ್ನು ಶಿವರಾತ್ರಿ ಆಚರಣೆಗೆ ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳಿದ್ದು, ಈ ದಿನ ಶಿವ ಮತ್ತು ಪಾರ್ವತಿ ಮದುವೆ ಆದ ದಿನ ಅಂತ ಉಲ್ಲೇಖ ಇದೆ. ಹಾಗೆ ಸಮುದ್ರ ಮಥನ ಮಾಡಿದಂತಹ ದಿನದಂದು ಶಿವ ನಂಜನ್ನ ಸೇವಿಸಿದ ದಿನ ಅಂತಲೂ ಪ್ರತೀತಿ ಇದೆ. ಹಾಗಾಗಿ ಈ ದಿನದಂದು ಭಕ್ತಾದಿಗಳು ದಿನಪೂರ್ತಿ ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಸ್ತುತಿ ಮಾಡುವ ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಇನ್ನು ಶಿವಮೊಗ್ಗದ ಹಲವು ದೇವಾಲಯಗಳಲ್ಲಿ ಅದ್ಧೂರಿಯಾಗಿ ಶಿವರಾತ್ರಿಯನ್ನ ಆಚರಿಸಲಾಗ್ತಾ ಇದ್ದು, ಭಕ್ತರು ಸಂಭ್ರಮದಿಂದ ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದಾರೆ. ಮಂಗಳಾರತಿ ಮಾಡ್ಕೊಂಡು ಸಾಕಲ್ಲ.